ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಫೈನಲ್ ಆಗಿ ನೀವು ಒಂದು ಅಚೀವ್ ಮಾಡಿದ್ರೆ ಅನ್ಕೊಂತೀನಿ. ಯಾಕಪ್ಪ ಅಂತಂದರೆ ಮಾಕ್ ಅಲಾಟ್ಮೆಂಟ್ ಅನ್ನೋದು ನಿಜವಾಗ್ಲೂ ಬಿಟ್ಟಿದ್ದಾರೆ. ಏನಪ್ಪ ಅಂದರೆ ಸದ್ಯಕ್ಕೆ ಲೈವ್ ಡೆಮೋ ತೋರಿಸ್ತೀನಿ ಯಾವ ರೀತಿ ಅಂತಂದು. ಜಸ್ಟ್ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ, ಅಥವಾ ಕಮೆಂಟ್ ಸೆಕ್ಷನ್ ಎಲ್ಲ ಲಿಂಕ್ ಕೊಟ್ಟಿರ್ತೀನಿ, ಅಥವಾ KFC ಬಿಟ್ಟು ಅಣುಕು ಹಂಚಿಕೆ ಫಲಿತಾಂಶ ಅಂತ ಏನು ಕಾಣಿಸ್ತೀವಿ ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಇದೆ ನೋಡಿರಿ. ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಒಂದು CT ನಂಬರ್ ಅಂತ ಕೊಟ್ಟಿದ್ದಾರೆ. ಆ ನಂಬರ್ನ ನೀವು ಬಂದು ಏನು ಮಾಡ್ಬೇಕು ಅಂತಂದರೆ ಜಸ್ಟ್ ಎಂಟ್ರಿ ಮಾಡ್ಬೇಕಾಗ್ತದ. ಓಕೆ, ನಾನು ಇವಾಗ ಎಂಟ್ರಿ ಮಾಡಿದ್ದೀನಿ. ಸದ್ಯಕ್ಕೆ ಜಸ್ಟ್ ಸಬ್ಮಿಟ್ ಅಂತ ಕೊಟ್ಬಿಟ್ರೆ ಸಾಕು. ನಿಮ್ಗೆ ಏನಾಗುತ್ತೆ ಅಂತಂದರೆ ಈ ರೀತಿ ಶೋ ಆಗುತ್ತೆ. ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಜಸ್ಟ್ ಏನು ಕಾಣಿಸ್ತಿದೆ ನೋಡ್ರಿ, ಇಲ್ಲಿ ನಿಮ್ಮ ನೇಮ್ ತೋರಿಸುತ್ತೆ, ನೀವು ಏನೇನೆಲ್ಲ ಎಲ್ಲನೂ ಕೂಡ ತೋರಿಸ್ತಿದೆ. ಓಕೆ, ಏನೇನೆಲ್ಲ ಎಷ್ಟೆಷ್ಟು ರ್ಯಾಂಕ್ ಬಂದಿದೆ ಅಂತ ತೋರಿಸ್ತಿದೆ, ಯಾವ ಕೋರ್ಸ್ ಅಲಾಟೆಡ್ ಆಗಿದೆ ಅಂತ ತೋರಿಸುತ್ತೆ. ಇಲ್ಲಿ ಕಾಣಿಸ್ತಿದೆ ಯಾವ ಕಾಲೇಜ್ ಅಲಾಟೆಡ್ ಆಗಿದೆ, ಯಾವ ಕೆಟಗರಿ, ಎಷ್ಟನೇದು, ಓಕೆ ಎಷ್ಟನೇ ಕಾಲೇಜ್ ನಿಮ್ಗೆ ಅಲಾಟೆಡ್ ಆಗಿದೆ. ಇದನ್ನೆಲ್ಲನೂ ಕೂಡ ಒಂದು ಟೈಮ್ ಲೈವ್ ಅನಲೈಸಸ್ ಮಾಡ್ತೀನಿ. ಸದ್ಯಕ್ಕೆ ಚೆಕ್ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ. ಅಣುಕು ಹಂಚಿಕೆ ಲಿಂಕ್ ಕ್ಲಿಕ್ ಮಾಡ್ಕೋಬೇಕು. ಅದಾದ ತಕ್ಷಣ CT ನಂಬರ್ ಅಂದರೆ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ 5 ನಂಬರ್ ಇದೆ, ಅದನ್ನ ಹಾಕೋಬೇಕು. ಅದಾದ ತಕ್ಷಣ ನಿಮಗೆ ಸಬ್ಮಿಟ್ ಕೊಟ್ಬಿಟ್ರೆ ಜಸ್ಟ್ ಈ ರೀತಿ ಶೋ ಆಗುತ್ತೆ. ಸರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ ವಿಡಿಯೋನ. ಯಾಕಂದರೆ ಜಸ್ಟ್ ಸಿಂಪಲ್ ಇದೆ ಪ್ರೊಸೆಸ್. ಓಪನ್ ಮಾಡ್ಕೊಳ್ಳೋದು ಇದಿಷ್ಟೇ, ಯಾಕೆ ದೊಡ್ಡ ಕೆಲಸ ಏನಲ್ಲ. ಹೇಳಿದೆ ನಾನು, ಹೋಗ್ಬಿಟ್ಟು ಆದಷ್ಟು ಕಮೆಂಟ್ ಸೆಕ್ಷನ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲಾದರೂ ಒಂದು ಲಿಂಕ್ ಇರ್ತದೆ, ಓಪನ್ ಮಾಡಿಕೊಂಡು ಚೆಕ್ಔಟ್ ಮಾಡ್ಕೊರಿ. ಆ್ಯಂಡ್ ಕೊನೆಗೆ ನಿಮಗೆ ಆಲ್ ದ ಬೆಸ್ಟ್. ಯಾರಿಗೆಲ್ಲ ಸೀಟ್ ಸಿಗುತ್ತೆ ಕಂಗ್ರ್ಯಾಚುಲೇಷನ್. ಸೀಟ್ ಸಿಗದೆ ಹೋಯ್ತು ಅಂದರೆ ಭಯಪಡಬೇಡ್ರಿ, ಖಂಡಿತ ನಿಮಗೆ ಇದು ಮಾಕ್ ಅಲಾಟ್ಮೆಂಟ್ ಅಷ್ಟೇ. ಓಕೆ, ಯಾರು ಕೂಡ ಭಯಪಡಬೇಡ್ರಿ, ರಿಲ್ಯಾಕ್ಸ್. ಓಕೆ, ರಿಲ್ಯಾಕ್ಸ್. ನಾನು ನಿಮಗೂ ಒಂದು ಅನಾಲಿಸಿಸ್ ವಿಡಿಯೋ ಮಾಡ್ತೀನಿ. ಅನಾಲಿಸಿಸ್ ವಿಡಿಯೋ ಬೇಕಂತಂದ್ರೆ ಬೇಗ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಫುಲ್ ಡೀಟೇಲ್ಸ್ ಆಗಿ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ. ಓಕೆ, ಯಾವ ರೀತಿ ಓಪನ್ ಮಾಡೋದಂತ ಗೊತ್ತಿದೆ ಅನ್ಕೊತೀನಿ. ಬಾಯ್.